ಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಇವತ್ತೊಂಥರ ಫುಲ್ಲು ಜೋಶ್ ವಿಡಿಯೋ. ಎಲ್ಲರಿಗೂ ಪೂರ್ವಕ್ಕೆ ನನ್ನ ತಂಗಿ ಬಂದಾಳೆ, ನೋಡ್ಕೋತಾರೆ, ಖುಷಿ ಆಗ್ತೀರಾ. ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡ್ರಿ. ಇವತ್ತೇನಪ್ಪ ಅಂತಂದರೆ ಒಂದು ತಿಂಗಳಾಯ್ತಲ್ಲ ಚಪ್ರ ಹಾಕಿ ಚಪ್ರನ ಅಲಗಾಡಿಸ್ಬೇಕು. ಮತ್ತು ನನ್ನ ತಂಗಿಗೆ ಮಾಂಗಲ್ಯ ಚೈನ್ನ ಬಿಚ್ಚಿಸ್ಬಿಟ್ಟು ತಾಲಿ ಕಟ್ಟಿಸ್ತಾರಲ್ಲ, ಚೈನ್ ಸರಕ್ಕೆ ಜಾಯಿನ್ ಮಾಡ್ತಾರಲ್ಲ, ಆ ಥರ ಮಾಡಿಸ್ಬೇಕು, ಆ ಕೆಲಸ ಮಾಡಿಸ್ಬೇಕು ಇವತ್ತು. ಸೊ ನನ್ನ ತಂಗಿ ಬರ್ತಾಳೆ, ಒಂದು 5 ನಿಮಿಷ ಬರ್ತಾಳೆ. ತೋರಿಸ್ತೀನಿ ರೀ ಹೆಂಗೆ ಚೇಂಜ್ ಆಗೋಳೆ ಅಂತ. ಅಲ್ಲಿ 10 ಆಯ್ತು ನೋಡಿ ಬರ್ತಾಳೆ ತೋರಿಸಿದ್ದು. ಇವತ್ತು ತೋರಿಸ್ತೀನಿ ರೀ, ಕಾಯ್ತಾ ಇರ್ತೀನಿ. ಬರ್ತಾಯಿದ್ದೀನಿ, ಒಂದೇನು ಬೋದಲ್ಲಿ ಕೇಳಿದ್ರೆ 2 ಕಿಲೋಮೀಟರ್ ಹಿಂದೆ ಅಂತಂದು. ಏನು ಇಷ್ಟು ಬೇಗ ಗೊಬ್ಬರ ತಂದು ಹಾಕೊಂಡಿದ್ದೀರಾ? ಇಷ್ಟು ಬೇಗ ಗೊಬ್ಬರ ಯಾವ್ದು ಬಿತ್ತದಿಂದ ಇಲ್ಲೋದಿ ಎಲ್ಲೂ ತಮ್ಮ ಕೊಡ್ತಾವಳೆ. ಸ್ವಾಗತ ಸುಸ್ವಾಗತ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಳಮ್ಮ, ಫುಲ್ ಚೇಂಜ್ ಆಗ್ಬಿಟ್ಟಿದ್ದಿ. ಅಂಕಲ್ ಚೆನ್ನಾಗಿದ್ದೀರಾ? 12 ಗಂಟೆ ಬಿಡ್ರ ಟ್ರಾಫಿಕ್ ಇದೆ ಇವತ್ತು. ನಾವು ಅಯ್ಯ ಹಿಡ್ಕೊಳ್ಳ ಹೆಂಗೆ ನೋಡಮ್ಮ ಬರೋದ್ಕ ಅಣ್ಣನ್ ತರ ನೀರ್ ಸೇರ್ಕೊಂಡಿದ್ಯಾ? ಟ್ರಾಫಿಕ್ ಇತ್ತಾ? ಸುಸ್ತಾಯ್ತಾ? ಚೆನ್ನಾಗಿದ್ದೀರಾ? ಸ್ವಲ್ಪ ಟ್ರಾಫಿಕ್ ಫುಲ್ ಆರಾಮ ಬಂದ್ರ? ಓಪನ್ ಆಯ್ತು ಸದ್ಯ ಇಲ್ಲ ಹೆಂಗೋ. ಇವಾಗೇನು ಪೀಸ್ ಸ್ವಲ್ಪ ಏನು ಇನ್ನೊಂದು 6 ತಿಂಗಳು ಪೂರ್ತಿ ರೆಡಿ ಆಗುತ್ತದೆ. ಇನ್ನು ಸ್ವಲ್ಪ ರೆಡಿ ಆಗುತ್ತದೆ. ಹೌದಾ? ಹಿಂಗೆ ಬಂದೆ ಇವಾಗ. ಆಗ ಫುಲ್ ಚೇಂಜ್ ಆಗ್ಬಿಟ್ಟಿದ್ದಿ ಅಲ್ಲಿ ಬಂದ್ಮೇಲೆ. ಹೌದಾ? ಹಂಗಿಲ್ಲ, ದಿನಕ್ಕೆ 10 ಸರಿ ಫೋನ್ ಮಾಡ್ತಾಳಲ್ಲ, ಬೆಳಗ್ಗೆ ಸಾಯಂಕಾಲ ತನಕ. ನನಗೆ ತಗೊಂಡಿದ್ದೀಯ ಎಲ್ಲ ಸಮೇತ. ಇದು ನ್ಯಾಯ ಅನ್ನತ ಇದು ತಂದಿದ್ಯಾ? ಪರವಾಗಿಲ್ಲ. ಅಲ್ಲ ಅಮ್ಮ ನೋಡಿ. ನಡಿ ನಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಾ? ರೈತ ಸೂಪರ್ ಅವಳ ಗೈಸ್. ಫುಲ್ಲು ಮದುವೆ ಹೆಣ್ಣಿಗೆ ಗಾಳಿ ಬಂದ್ಬಿಟ್ಟು ನೋಡ್ರಿ ಹೆಂಗೆ ಬಂದಾಳೆ. ಹೆಂಗಿದ್ದು ನನ್ನ ತಂಗಿ ಫಸ್ಟ್ ಮನೆಗೆ ನೋಡೋಕ್ಕೆ ಒಂದು ಆನಂದ. ಹಾಂ ಬೈ, ನಿನ್ಗೋಸ್ಕರ ಇದು ಮಾಡಿದ್ದೀನಿ, ಮಾವಿನ ಹಣ್ಣಿಂದು ಕೇಸರಿ ಬಾತು. ನಾನು ಮಾಡಿರೋದು ಜೋಶು ಗೈಸ್. ಮಾವಿನ ಹಣ್ಣಿಂದು ಇದು ಮಾಡಿದ್ದೀನಿ, ಕೇಸರಿ ಬಾತು ನಾನು ಮಾಡಿರೋದು. ಟೇಸ್ಟ್ ಮಾಡಿಸ್ತೀನಿ. ಟೀ ಕೊಡಿ ಮೇಡಮ್ ಅವ್ರಿಗೆ. ಹೆಂಗೆ ನಿಂಗಿಂತ ಉದ್ದಾಗ್ಬಿಟ್ಟಾಳೆ ನೋಡು, ನಿಂಗಿಂತ ಹೆಂಗೆ ಚೇಂಜ್ ಆಗೋಳೆ. ಗೌರಮ್ಮ ಕಣ್ಣ ಕಾಣ್ತಾವಳೆ. ಗೌರಮ್ಮರೇ ಹೇಗಿದ್ಯಾ? ಹೆಂಗಿದ್ಯಾ? 10 ದಿವಸ ಆದ್ಮೇಲೆ ನಮ್ಮ ಜನಕ್ಕೆ ಏನಂತೀಯ? ಅಲ್ಲಿ ತಿಂದ್ಬಿಟ್ಟು ಆಮೇಲೆ ಕೇಳೋ ತಿಂದು ಹೇಳಿಲ್ಲ ಅಂತ ಹೇಳ್ಬಿಟ್ಟು ತಿನ್ನು. ನನಗೆ ತಗೊಂಬಂಗ ಒಬ್ಳೆ ತಗೊಂಡ್ ತಿನ್ಕಂಡು ತೋರ್ಸು. ಏನ್ ತಗೊಂಡಿ? ತೋರ್ಸು ಇಟ್ಕೊಂಬ. ತೋರ್ಸು ಏನೇನು ತಂದಿದ್ದೆ ಅಂತ ಇಟ್ಕೊಂಬರ್ಬೇಕು. ವಾಯ್ಸ್ ಹಿಂಗೆ ಆಯ್ತು. ಇವಾಗ ಕಣ್ಣಿಗೆ ಆನಂದ ಆಯ್ತು, ಬೇರೆ ಜೋಶ್. ಓಹ್, ನಮ್ಮ ಮನೆಗೆ ಯಾರು ಚೇಳಿ ಚಪಾತಿ ಅವ್ರ ಹಿಂದೆ ಈ ಥರ ತಿಂಡಿ ತಗೊಂಡಿದ್ದೆ ಗೊತ್ತಾಗಲ್ವ ನಿಮಗೆ? ಡೋಂಟ್ ಹ್ಯಾವ್ ಕಾಮನ್ ಸೆನ್ಸ್ ಸಿಸ್ಟರ್. ಐಸ್ ಕೇಕ್ ತಗೊಂಡ ಅಪ್ಪ ಅಮ್ಮ ಯಾವ ಸೆಕೆಂಡ್ ಮಾಡಿದ ಅಲ್ಲೇ ಬಿದ್ದದೆ ಎಲ್ಲ ಕಡೆ. ನಮ್ಮ ಮನೆಗೆ ಯಾವ ಚಿಕ್ಕ ಮಕ್ಳು ತಗೊಂಬರಕ್ಕೆ ಹೋಗಿದ್ದ ಇವನ್ನೆಲ್ಲ. ಕೇಕ್ ತಿನ್ನಕ್ಕೆ ಪ್ಲೇಟ್ ತಂದ್ಬಿಟ್ಟಿದ್ದಿ. ಚಾಕ್ಲೇಟ್ ಎಲ್ಲ ತನ್ವಿಗೆ ಯಾವ್ದು ತನ್ವಿಗೆ ಎಲ್ಲ ನನಗೆಲ್ಲ ಡಿವೈಡ್ ಮಾಡ್ಬಿಡು. ಬಿಸ್ಕೆಟ್ಗಳೆಲ್ಲ ಜ್ಯೂಸು ಸಾಕು ಇಟ್ಟಿಕು. ಐಸ್ ಕ್ರೀಮ್ ನೀನು ತಿಂದ್ರೆ ನೆಗಡಿ ಆಗ್ತದೆ ಅಂತ ನಾನು ಮಾತ್ರ ತಿಂದೆ. ಐಸ್ ಕ್ರೀಮ್ ತರ್ಲಿವಾ? ನೀನು ತಿಂದ್ರೆ ನೆಗಡಿ ಆಗ್ತದೆ ಅಂತ ಹಂಗೆ. ಮತ್ತೆ ಅದು ಫ್ರಿಜ್ಗೆ ಹೋಗು ಐಸ್ ಕೇಕ. ಅಪ್ಪ ಅಮ್ಮನ ಆ್ಯನಿವರ್ಸರಿ ತಿನ್ನೋಗಮ್ಮ. ಮೊನ್ನೆ ಹೆಂಗೆ ಹಂಗತ್ ಬಿಟ್ಟೈತೆ, ಬೇಜಾರಾಗಿ ಹೋಯ್ತಾ? ನೀನು ಗೈಸ್ ಮೊನ್ನೆ ಹತ್ಬಿಟ್ಟು ಕಣ್ಣೀರು ಸೋಸ್ಬಿಟ್ಟು ಅವಳೆ ಸಿಕ್ಕಾಪಟ್ಟೆ. ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ ನೋಡ್ಬೇಕಾರೆ ಅವಳಿದ್ದ ಒಂದು ಸರಿನೂ ಮಾಡಿರಲಿಲ್ಲ. ಇದೇ ವರ್ಷ ಅಲ್ಲ ಫಸ್ಟ್ ಟೈಮ್ ಮಾಡಿದ್ದು, ಅದಕ್ಕೆ ಫುಲ್ ಇದು. ಇವಾಗ ನೆಕ್ಸ್ಟ್ ಕೆಲಸ ನನ್ನ ತಂಗಿಗೆ ನಾನು ಮಾಡಿರೋ ಕೇಸರಿ ಬಾತ್ ಕೊಟ್ಬಿಟ್ಟು ಮಾವಿನ ಹಣ್ಣ ಕೇಸರಿ ಬಾತ್ ಮಾಡಿದ್ದೀನಿ. ಬೈಲಿ ತಿನ್ನು ನೋಡಿವಂತೆ. ನಾನು ಹೇಳ್ಕೊಟ್ಟಿದ್ದು ಅದ್ರಲ್ಲಿ ಬೇಕಾಗಿಲ್ಲ ನಿಂಗೆ. ನಾವು ಮಾಡಿದ್ದೀವಿ ಅಷ್ಟೇ. ಬಾ ತಿನ್ನು ನೋಡೆ ತಾಯಿ, ಚೆನ್ನಾಗದ ಇಲ್ವಾ? ಯಾಕೆ ತಲೆ ಕಟ್ಕೊಂತೀಯ? ತಿನ್ನು ನೋಡಿ ಫಸ್ಟು, ಆಮೇಲೆ ಮಾತಾಡು. ಇನ್ನೇನು ಸಮಾಚಾರ? ಒಳ್ಳೆ ಮದುವೆ ನಾವು ಅದೇ ಕೊನೆಗೂ 1 ತಿಂಗಳು ಕಳೆದ್ಬಿಟ್ಟೆ. ಇವತ್ತು ಕರೆಕ್ಟಾಗಿ 1 ತಿಂಗಳು ರಿಸೆಪ್ಷನ್. 8ನೇ ತಾರೀಕು ರಿಸೆಪ್ಷನ್ ಹೋಯ್ದು ನಾವು. ಇನ್ನೇ ಚೌಟ್ರಿಗೆ ಹೋಗ್ತಾ ಇದ್ದೋ. ಮನೆಗೆ ಬಿಟ್ಟಿರ್ಲಿಲ್ಲ ನಾವು. ಅದೇ 1 ಮನೆ ಬಿಟ್ಟಿರ್ಲಿಲ್ಲ. ಇನ್ನೇನು ಸಮಾಚಾರ? ಚೆನ್ನಾಗಿದ್ಯಾ? ಹೆಂಗದೆ ಮನೆ? ಅಪ್ಪನ ಮನೆ ದೊಡ್ಡ ಮನೆ ಚಿಕ್ಕ ಮನೆ? ಸ್ವಲ್ಪ ಸಮಾಧಾನ. ಅಪ್ಪನ ಮನೆ ಯಾವತ್ತಿದ್ರು ಸಕ್ಕತ್ತಾಗಿರ್ತದೆ, ಎಷ್ಟೇ ಮನ್ಗೋದ್ರು. ಅದು ದೊಡ್ಡ ಮನೆ ಚಿಕ್ಕ ಮನೆ ಬಂದಾಗ ಏನು ಚೇಂಜಸ್ ಕಾಣವಲ್ಲ. ಏನಿಲ್ವಾ? ಮನೆ ಹೆಂಗಿರ್ತದೆ ಹಂಗೆ ಇರ್ಬೇಕು.
ಅವ್ರು ಯಾರದು? ಏನೋ ನೋಡಿ ಅದು ಯಾರೋ ಅಸಾಮದಿ ನೋಡಿಕೊಂಬಂದವ್ರೆ. ಏನು ಬೆಳ್ಳಿ ಬೆಳ್ಳಿ ಹಾಕಿದೀನಿ ಚಪ್ರಕ್ಕೆ ನಾನು. ಎಲ್ಲ ಇದು ಯಾವ್ದಮ್ಮ? ಅಪ್ಪನ್ ಕೇಳಮ್ಮ ದೇವ್ಮೂಲೆ ಇದೇನೆ ಮಾಡಮ್ಮ. ಆಯ್ತು ಅಲ್ಲಾಡ್ಸೋಣ ಒಳ್ಳೆ ಮನ್ಸಿಂದ. ಅದೆಷ್ಟು ನಂಚಾಪುರ ಹಾಕೋದು ಬೇಗ ಹಾಕ್ಲಿ ಅಂತ ನನಗೆ. ಬರೀ ಶ್ರಾವಣಿ ಚರ್ಪಡ್ತಾನೆ ತಾಯಕ ನಂಚಾಪುರನ ಇದೇ ಥರ ಹಾಕಂಗಾಗ್ಲಿ ಬೇಗ ಅಂತ. ನಂಚಾಪುರ ಅಂದ್ರೆ ನನ್ನ ಮದುವೆಗೆ ಈ ಕಡೆ ದಂಡಾವಡಿ ಕಡೆ ಇದೊಂದೇ ಒಂದು ಹಣ್ಣಾಗಿರಲ್ಲ ಗಾಯ್ಸ್. ಇದು ಬಾಳೆಗೊನೆ ಕಟ್ಟಿದ್ದಲ್ಲಿ ಇದು ಹಿಂಗೆ ಆಯ್ತು. ಈ ಕಡೆ ದಂಡಾವಡಿ ಕೊಯ್ಬಿಟ್ಟಿವಿ ನೋಡಲ್ಲಿ. ಯಾಕೆ ಇಬ್ರು ಪೂಜೆ ಮಾಡ್ರಿ? ಇಬ್ರು ಮಾಡ್ಬೇಕಾ? ನಿಮ್ಮನೆ ಮಾಡ್ಕೊಂಬಿಟ್ರ ಅಲ್ಲೇ ಪೂರ್ತಿ ಬಿಚ್ಬಿಟ್ರ? ನಮ್ಮವೆಲ್ಲ ಬಾಡಿಗೆ ಗಾರೆ ಕಳಿಸ್ತವು. ನಾನು ಕೊಡ್ಬೇಕೆಲ್ಲ ನನಗೆ ಇವತ್ತು. ನಾವು ತೀರ್ಸಕ್ಕೆ ಇದು ಗಾಳಿ ಒಳಗೆ ದಬ್ಬಕ ನಿಮ್ಮ ಮಾವು ಕೆಡ್ಬಿಸಿ ನೋಡ್ಬೇಕಾಗಿತ್ತವ. ಕಡ್ಡಿ ಮಾಡೈತೆ ಜಾಗ ಮಾಡೋಣ ಸುಮ್ಮನೆ ಹಿಂಗೆ ಮಾಡೈತೆ. ಈಗ ನಮ್ದಿನ್ನು ಹೊಸ ಕರೆ ಐತೆ. ಹಂಗಾರೆ ಅಲ್ಲೆಲ್ಲ ಮಾಡ್ಕೊಬಿಟ್ಟಿತಾ? ಮಾಡೈತೆ ಆ ಕಡ್ಡಿ ಕೊಡಿ. ನೀನೇನು ಮಾಡುವ? ಕರಿ ಯಜಮಾನ್ ಫೋನ್ ಮಾಡಿ ಕರೆದಾಳಲ್ಲ ನಮ್ಮ ಅಪ್ಪನ. ಯಾರು ಇಲ್ವಂತಲ್ಲ ನಿಂತವ ನಮ್ಮ ಮನೆಗೆ ಇದೆ ಅಂತ ಫೋನ್ ಹಾಕು ಅಪ್ಪಂಗೆ. ಒಂದು ತಿಂಗಳು ಮುಂಚೆಯಿಂದ ಕಿತ್ತಾಕೊಡ್ಬೇಕಮ್ಮ. ತಿಂಗಳು ತುಂಬಕ್ಕಿಂತ ಮುಂಚೆ. ನಾಳೆಗೆ ತಿಂಗಳು ತುಂಬ ಲೆಕ್ಕ ತಲೆ ಕಟ್ಟಿ ನಾಳೆಗೆ. ಒಂದು ತಿಂಗಳು ತುಂಬ ಹೊರಗಡೆ ಮಾಡ್ಬೇಕು ಅಂತ ಹೇಳಿದ್ದು ನರಸಮ್ಮಜ್ಜಿ. ನಾಳೆಗೆ ಲೆಕ್ಕ, ನಾಳೆ ಲೆಕ್ಕ ತಲೆ ಕಟ್ಟಿದ್ದು. ಇವತ್ತು ಇದು ದಾರೆ ಏನಪ್ಪ ಅದು ರಿಸೆಪ್ಷನ್. ಇವತ್ತು ಅರ್ಶನ ಅಲ್ಲ ಏನಪ್ಪ ಅದು ರಿಸೆಪ್ಷನ್ನು. ನಿಮ್ಗೆ ರಿಸೆಪ್ಷನ್ ಅಂದ್ರೆ ಅರ್ಶನ ಅಂತೀರಾ? ನಾವು ಇಂಗ್ಲೀಷ್ ರಿಸೆಪ್ಷನ್. ನಾವು ಅನ್ಕೊಂಡಿರೋದು ಇವಾಗ. ನಮ್ ಕನ್ನಡದಾಗ ಏನಂತಾರೆ ಕಣ ಪಾರತಕ್ಷತೆ. ಹೌದಾ ತಾಯಿ? ಅಗಳ ನಾನು ಡೈಲಿ ಬೆಟ್ಟಕ್ಕೆ ಹೋಗಿ ಸಮಸಂಖ್ಯೆ ಹಚ್ಕೋತೀನಿ ಅಲ್ಲೇ. ಬೆಸ ಹಚ್ಬೇಕಂತ ಹಚ್ಚಿ ಮಾಡ್ರಿ ಹೊಲದಲ್ಲಿ. ಇಷ್ಟು ಚಪ್ಪಲ್ ಪೂಜೆ ಮುಗೀತು. ಕಿತ್ತಾಕ್ಸ್ಬೇಕು ಇವಾಗ. ಅಲ್ಲಾಡ್ಸೋದಲ್ವ ನೀವು ಇವಾಗ? ಅಲ್ಲಾಡ್ಸ್ಬಿಟ್ರೆ ಆಯ್ತು ತಾನೆ ಬೆಟ್ಟಕ್ಕ? ಕತ್ಲಾತ ತಾಯಿ. ಆ ಸುತ್ಸಕ್ಕೆ ಹೇಳಿದ್ದೀನಿ ಅಣ್ಣಂಗೆ ಒಡವೆ ಅಂಗಡಿಗೆ ಸುಸ್ಕಂಡು ಟೈಮ್ ಇದ್ರೆ ಹೋಗ್ಬರ್ರಿ. ಇಲ್ಲಾಂದ್ರೆ ಬೆಳಗ್ಗೆ ಒಂದು ದಿವಸ ಅಂದ್ರೆ ಸಾಕಾಗಿರ್ತದೆ. ನೀವು ಅಷ್ಟು ಬೇಗ ಎದಳ್ಬೇಕಲ್ಲ. ಇವರು 8 ಗಂಟೆಗೆ ಎದಳ್ರಿ ಇಲ್ಲತ್ತದೆ. ಸೂರ್ಯ ಬಿಟ್ಬಿಟ್ಟು ಅಲ್ಲಿ ಮೇಲೆ ಹೋಗಿರ್ತಾನೆ. ಸನ್ರೈಸ್ ಹೋಗಿರ್ತಾಯಿ ಪಕ್ಕ ಫಿಕ್ಸು. ಸಾಕಾಗ್ತ ಗೊತ್ತಾ? ನಾನು ನೋಡ್ತಾ ಇದ್ದೀನಿ ಒಂದು ವಾರದಿಂದ ಅಲ್ಲಿ. 3 ದಿವಸ ಗೊತ್ತಲ್ವಾ? ಸೇರ್ಪಲ್ಲಮ್ಮ ಅದು ಇಟ್ಕೊಡಮ್ಮ ಇವ್ರಿಗೆ ಎಲ್ಲರೂ. ಕೇಸರಿ ಬಾತು ಮಾವಿನ ಹಣ್ಣು ಕೇಸರಿ ಬಾತು ತಿಂದ್ರೆ ಕಳೆದೋಗ್ತೀಯ. ಹೆಂಗ್ ಮಾಡ್ತೀನಿ ಸೀದಾ ಆಗೋತಿ ಅಂದೆ. ಮಾಡ್ಕಂತ ಇದ್ದಾರೆ ಗಂಡ ಹೆಂಡ್ರು ಸೇರ್ಕೊಂಡ. ನಮ್ಮಣ್ಣನ ನೆಕ್ಸ್ಟ್ ವರ್ಷ ಚಪ್ಪಲಾಕ್ ಕುಳ್ಳಪ್ಪ ಅಂತಿದ್ದೆ ಬೇಡ ಇನ್ನೊಂದೆರಡು ವರ್ಷ. ಹಂಗನ್ನೇ ತಾಯಿ ನೀನಂದ್ರೆ ಆಗ್ತದೆ ತಾಯಿ. ಚಪ್ರಿಗೆ ಡೌಟ್ ಓಡಿಸ್ಕೊಡೋದಂತೂ ಫಿಕ್ಸು. ಹೇಳೋ ತಮ್ಮನ್ನ ಹಂಗೇನಾದ್ರು ಇದ್ರೆ ಫೋನ್ ಮಾಡ್ತೀನಿ. ಇಬ್ರು ಬಂದ್ಬಿಡ್ರಿ ನಮ್ಮ ಮೇಲೆ ಬಂದ್ಬಿಡಿ. ನಿಮ್ಮ ಮೇಲೆಗ ಬೆಟ್ಟಕ್ಕೆ ಮೇಡಮ್ಮ, ಬೆಟ್ಟದ ರಾಮಂಗೆ ಕೊಡು. ನಮಗೆ ಮಂಗಳಾರತಿ ತಟ್ಟೆ ನಾವು ವಸಂತಮ್ಮಂಗೆ. ಇನ್ನೊಂದು ವರ್ಷಕ್ಕೆ ನೀನೊಂದು ಚಪ್ಪರ ಹಾಕ್ಲಿ ಅಂತ ನಾನೇ ಬರ್ತೀನಿ. ನನ್ಗೆ ಹಾಕ್ಬೇಕು ಜಾಸ್ತಿ ದುಡ್ಡು. ಏನ್ಕೆ ನಿನ್ಗೆ ಎಲ್ಲದಕ್ಕೂ ಇದೆ ಹಂಗಾರೆ. ಏನ್ಕೆ ನೀನು 100 ರೂಪಾಯಿ ಚಿಲ್ಲರೆ ಪಡ್ಸ್ ಮಾಡಿಕೊಂಬಿಡು. ಇನ್ನೇನು ಏನ್ಕೆ ಎಲ್ಲದಕ್ಕೂ 200 ರೂಪಾಯಿ ಕಾಯಿನ್ ಬರ್ತದಂತೆ. 2 ರೂಪಾಯಿ ಹಾಕ್ಬಿಡು. 2 ಸೈಡ್ ಸೋಡ ಹಾಕಂತವ. ತಲೆನ ನೀನು ಬುದ್ಧಿನೇ ಅಷ್ಟ ಆಯ್ತಾ? ಹೆಂಗ್ ಅಲ್ಲಾಡ್ತದೆ ಇವಾಗ? ಟೈ ನಿಮ್ಮ ಮನೆಗೆ ಹೆಂಗ್ ಮಾಡ್ದಂಗೆ ಮಾಡಿದೆ. ಸುಮ್ಮನೆ ಅದು ಕಿತ್ತಾಕೊಡು ಅಷ್ಟೇ. ಅಲ್ಲಂದ್ರೆ ಇದು ಮಾವಿನೆಲ್ಲ ಕಿತ್ತಾಕೊಡ್ತಾಯಿ. ಇಲ್ಲ ಕಣೆ ಹುಡುಗದ ಕಟ್ಟಿದ ಹಂಗೆ ಸುಮ್ಮನೆ ಬಿಚ್ಬಿಡು. ಅದು ಹೇಳ್ತಾ ಅದು ಬಿಡ್ಸ್ಬಿಡು ಅಷ್ಟೇ. ಅದನ್ನು ಬಿಚ್ಚು ಮೇಗಡಿದ್ದು. ಆಮೇಲೆ ಚಾಕ ಕೊಡ ಮಾಡ್ಕೊ ಇದಕ್ಕೆ ತಾಯಿ. ಕೊಯ್ಬಾರ್ದ ಬಿಚ್ಚರೆ ಹೆಂಗಾರ ಇಬ್ರು ಸೇರ್ಕೊಂಡು
ಇನ್ನೊಂದು 2 ಇಂಚ್ ಉದ್ದಾಗಬೇಕಾಯ್ತಾ ನೀನು ನನಗಿನ ಉದಕತ್ತೈತಿ ಹೇಳಿ ಇನ್ನೇನು ಹಿಂಗಿನ ಉದ್ದಾಡ್ಕೊಂಡು ರೈಟ್ ಕರೆಕ್ಟ್ ಐತಿ ಸಾಕು ಚಪ್ರ ಹಂಗೆ ಬೆಟ್ಟಾಕ್ ನಂಗೆ ಬಿಚ್ಚಾಕಿದ್ರು. ನಾವು ಇವಾಗ ಇದೀರ ಬಿಟ್ಬಿಡಿ ನಮ್ದು ಗರಿನೂ ಅಲ್ಲಾಡಿಲ್ಲ ಅಲ್ವಾ ಅಂತ ಗಾಳಿ ಬೀಸ್ತು ನೋಡ ಅದು ಮುರಿದೋಯ್ತು ಇದು ಎತ್ತಾಕ್ಲಿಲ್ಲ ನೋಡು ಅಪ್ಪ ಬಿದ್ದಿದ್ದು ನೋಡ್ಬೇಕಾಯ್ತು ಕೂಡ ನೀನು ಅಷ್ಟು ಸ್ಟ್ರಾಂಗ್ ಆಗಿದ್ಯಾ ಅಂತ ಅಷ್ಟು ಸ್ಟ್ರಾಂಗ್ ಕಟ್ಟಿದ್ದಿ ಚಪ್ರನ ಅಂತ ನೋಡು. ನನಗೆ ನಗಾದ್ರೆ ನಗ ಒಂದ್ಸಲಿ ನಗು ಬರ್ತದೆ ಏನೋ ನುಗ್ತಾರೆ ಅಂತ ಮಾತಾಡ್ತಿಲ್ಲ ಕೊಯ್ದು ಬಿಡ್ತಾರಿಲ್ಲ ಅಂದ್ಬಿಟ್ಟು ರಬ್ಬರ್ ನಿಂತೋದ್ರಲ್ಲ ನೋಡ್ ಗಂಡನ ಆಡ್ಕೊಂತಾರ ವಿಡಿಯೋ ತೋರಿಸ್ತೀನಿ ಕಣಮ್ಮ ಅಪ್ಪ ನೋಡಪ್ಪ ಆಡ್ಕೊಂತಾರ ಸುಮ್ಮನೆ ಮರ ನಮ್ಮ ಅಪ್ಪ ಮುರ್ಕೊಂಡ್ ಇಲ್ಲಿ ಕೊಯ್ದು ಬಿಡ್ತಾರೆ ಒಳಕ್ ಹೋಗಿ ಮಗಳು ನೋಡ್ರಿ ಮಗಳು ಬಂದು ಮಕ್ಕದಕ್ಕೂ ಕಳೆಗೂ ನಾರ್ಮಲ್ ಕಳೆಗೂ ನೋಡ್ರಿ ಕಳೆ ಹೆಂಗದೆ ಅಂತ ಚಪ್ಪಳೆ 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 ಏ ಒಂದ್ ಅಣ್ಣ ಬಿಡಿತು ಶಬಾಷ್ ಬಿಡು ಏ ಅದೇನ ಆಗಲ್ಲ ಬಿಡಮ್ಮ ಅದು ಎಳೆ ಪೀಚ್ ಅದು ಏನೋ ಹೋಗಿ ವೇಸ್ಟ್ ಅದು ಬಿಡಮ್ಮ ಕಿತ್ಕೊಂತದೆ ಆಯ್ತು ತೆಂಗಿ ಬಿಡಿ ಇರ್ತೀನಿ ಆಯ್ತು ಚಪ್ರ ಅಲ್ಲಾಡ್ಸಿದ್ದು ಅಷ್ಟೇ 1 ತಿಂಗಳು ಇವತ್ತು ನನ್ನ ತಂಗಿ ಮದುವೆ ಚೌಟ್ರಿಗೆ ಹೋಗಿ 1 ತಿಂಗಳು ನಾಳೆ 11ನೇ ತಾರೀಕಿಗೆ 1 ವರ್ಷ 1 ಮಂತ್ ಆ್ಯನಿವರ್ಸರಿ ತಾಯಿ 1 ಮಂತ್ ಆ್ಯನಿವರ್ಸರಿ ಪಾರ್ಟಿ ಇಲ್ವಾ ತಾಯಿ ಅಮ್ಮ 1 ತಿಂಗಳು ಆ್ಯನಿವರ್ಸರಿಗೆ ಏನಿಲ್ವಾ 1 ತಿಂಗಳು ಮದುವೆ 1 ತಿಂಗಳು ಆಯ್ತಲ್ಲ ಆ್ಯನಿವರ್ಸರಿಗೆ ಏನಿಲ್ವಾ ಸರಿ ಒಳ್ಳೆ ಟೈಮಿಗೆ ಹೋಗೋಣ. ಊಟ ಮಾಡ್ಕೊಡ್ರಿ ಎಲ್ಲ ಹೋಗ್ಬಿಡೋಣ ಊಟ ಮಾಡ್ಕೊಡ್ರಿ ಅಪ್ಪ ಕರ್ಸ್ತೀನಿ ಏ ಇಲ್ಲ ಮಾಡ್ಕೊಡ್ರಿ ಊಟ ಕೇಸರಿ ಬಾತ್ ಮಾಡಿದ್ದೀನಿ ನಾನು ಆಗಳ ನಿಮ್ ಮನೆ ಬಂದು ಊಟ ಮಾಡ್ತೀನಿ ನಂಗೆ ನೆಕ್ಸ್ಟ್ ನಾನು ಯಾರನ್ನ ಮದ್ವೆ ಇನ್ನ ಮಾಡ್ಕೊಂತೀನಿ 3 ವರ್ಷ ಇನ್ನೊಂದ್ 2 ವರ್ಷ ಹಸ್ರು ನಿಂತೆ ಅಂತ ಹಂಗೆ ಬಿಟ್ಬಿಡೋಣ ಅಂತ ಫಸ್ಟ್ ಮನೆ ಕಟ್ಟೋಣ ಊಟ ಮಾಡೋಣ ಎಲ್ಲಾರು ಮದುವೆ ಮಾಡೋರು ರೆಡಿ ಅವರಲ್ಲ ನನ್ಗೆ ಕಟ್ಕೊಂಡೆ ಮಾಡ್ಕೊಂಡ್ಲಿ ಬಾಮ್ಮ ಅದೇನೇನೆ ತಂಗಿಕ ಮಾಡವ್ರ ಆಮೇಲೆ ಮನೆ ಕಟ್ಟಿಬಿಟ್ಟು ನೀವು ಮಗಳು ಮಾಡಿ ಮನೆ ಕಟ್ಲಿವ ಆಮೇಲೆ ಮದ್ವೆ ಆಗ ಬರೋಳು ಏನ್ ಮಾಡಿದೆ ತೋರ್ಸು ಅಂತಾಳೆ ಬರೋ ಹುಡುಗಿ ಏನಮ್ಮ ಏನ್ ಮಾಡಿದೆ ತೋರ್ಸಪ್ಪ ಅಂತಾಳೆ ನಾನೇನ್ ಮಾಡಿದೀನಿ ಮಗಂತರ ನೀನು ಸೆಟ್ಲ್ ಆಗಪ್ಪ ಅಷ್ಟೇ ಸಾಕು ಮದುವೆ ಮಾಡೋ ಚೆನ್ನಾಗಿರುವೆ ಅಷ್ಟೇ ಮದ್ವೆ ಆಗಿ ಇನ್ನೇನು ಮಾಡೋಣ ಸಿಕ್ಕಾಕ್ಬಿಡಮ್ಮ ಊಟ ಮಾಡೋಣ ಅಲ್ಲೇ ಒಂದು ಇಕ್ಬಿಡು ತಾಯಿ ಒಳ್ಳೆಣ್ಣ ಎಲ್ಲಡ್ಕಿನ ಅಲ್ಲೇ ಇಕ್ಬಿಡು ಎಲ್ಲಡ್ಕಿಗೆ ಏನು ಬರಾಗ ತಿನ್ನ ತಾಯಿ ಕೇಸರಿ ಬಾತು ನೋಡೋದು ತುಪ್ಪ ಹಾಕಿ ಬಾದಾಮಿ ಗೋಡಂಬಿ ಹಾಕಿ ಅದು ತುಪ್ಪ ಇದ್ರ ನೋಡ್ಬೇಕಾಯ್ತು ಇಷ್ಟ ಆಕೈತಿ ನೀರು ಹೆಂಗೈತೆ ಅಂತ ಇವತ್ತೇ ಮಾಡಿರೋದು ಇವತ್ತೇ ಮಾಡಿದ್ರೆ ಹೆಂಗಮ್ಮ ಕಂಡಿದ್ದೆ ಇವತ್ತೇ ಹೆಂಗ್ ಕಂಡಿದ್ರು ಹೋಲಿ ಹಾಲು ಬೇಕಾರೆ ನೋಡಪ್ಪ ಪಾಗ ನೋಡ್ಬೇಕು ಹಾಲು ಮಾಡೋದೇ ಇರ್ಲಿ ಬರ್ರಿ ಏನ್ ಇಷ್ಟ ಕುಡಿಯಲ್ಲ ಅದಕ್ಕೆ ಹಾಕ್ಬಿಟ್ಟು ಹಾಲು ಮಡಗಿಲ್ಲ ಇನ್ನ ಆಯ್ತು ನೋಡು ಇನ್ನ ಆಯ್ತದ ಅಪ್ಪ ಕೇಸರಿ ಬಾತ್ ಹಾಲು ಹಾಕ್ತಾರ ಮಾವಿನ ಹಣ್ಣದು ಮಾವಿನ ಹಣ್ಣಿದೆ ನೋಡ್ರಿ ಹೆಂಗದ ಹಾಕಲ್ಲ ಇನ್ನೇನು ತಡ್ರಿ ಮಾಮ ಏನೋ ವೆರೈಟಿ ಮಾಡೋಣ ನೋಡ್ರಿ ರೇಟಿಂಗ್ ಕೊಡ್ಬೇಕು ರೇಟಿಂಗ್ ಎಲ್ಲಾರು 5 ಸ್ಟಾರ್ ರೇಟಿಂಗ್ ಕೊಡ್ರಿ ನಿಮ್ಮ ಮನೆಯವ್ರು ಕೊಡ ಮತ್ತೆ ಫಸ್ಟ್ ಮಾವಿನ ಕೇಸರಿ ಅದು ಕಲರ್ ಹಾಕಿಲ್ಲ ಮಾವಿನ ಹಣ್ಣು ಕಲರ್ ಅದು ಎಲ್ಲೋ ಬಂತು ಒಂಚೂರು ಕಲರ್ ಹಾಕಿಲ್ಲ ಬಿಟ್ಟಿರೋನು ಅನಾನಸ್ ಏನು ಹಾಕಿಲ್ಲ ಅದೇ ಕಲರ್ ಬರ್ಸಿದ್ ನೋಡ್ರಿ ಮಾವಿನ ಹಣ್ಣು ಕಲರ್ ಅವ್ರು ತಿಂತಾರೆ ನೀವೆಲ್ಲ ಗೆಳಂಗೆ ಇಲ್ಲ ಹೆಂಗೈತಮ್ಮ ನಿಜ ಆನೆಸ್ಟ್ ಹೇಳ್ಬೇಕು ಏನಾರು ಮಾಡೋದಲ್ಲಪ್ಪ ಅಂತ ಹೇಳಂಗಿಲ್ಲ ಚೆನ್ನಾಗದೆ ಹೇಳಪ್ಪ ಕೇಸರಿ ಉಪ್ಪು ಆಗಳ ತಪ್ಪಾಗದ ಚಂದು
ಥೋ ಅಪಾತ ಮಂಜು ನಮ್ಮ ನಿಮ್ಮ ಮನೆಗೆ ಬಂದ್ರೆ ಸೂಪರ್ ಆಗೈತಿ ಊಟ ಅಂತ ಹೇಳಲ್ಲ ನೀವು ಸುಮ್ಮನೆ ಇರಕ್ಕ ಹೇಳ್ಬೇಕು ಅವ್ರು ಬೇಕಾಗಿ ಹೇಳೋದು ಇವ್ರು. ನಾನು ನಮ್ಮ ಸೊಸೆ ಇನ್ನೇಂಗ ಚಂದಾಗಿದ್ರು ನಾವು ಚಂದಾಗಿಲ್ಲ ಅಂತ ಹೇಳು ಅವ್ರತ್ತೆ ನಾನೇ ಹೇಳ್ಬಿಟ್ಟಿದ್ದು ಚೆನ್ನಾಗಿಲ್ಲ ಅಂತ ಹೇಳಿ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಅದಕ್ಕೆ ಅವ್ರು ನೆಕ್ಸ್ಟ್ ಸಲ ಅಡಿಗೆ ಮಾಡ್ಕೊಡ್ರಿ ಇಬ್ರು ಸೇರ್ಕೊಂಡು ಆಮೇಲೆ ಹೆಂಗ್ ಮಾಡ್ತೀರಾ ಮಾಡ್ರಿ ಹೇಳ್ಬಿಡ್ತೀನಿ ಆಮೇಲೆ ಇದು ಕಿರಾಣಿ ಅಲ್ಲಿ ಕಿರಣ ಮನೆಗೆ ಬಂದ ಪಾಪ ಕಿರಾಣಿ ಬಿಡ್ತಾವ್ರಿ ಏಟು ಹೇಗೆ ಏನ್ ಮಾಡೋ ಕಿರಣ ಫೋನ್ ಮಾಡ್ಕೊಳಲ್ಲ ಅಲ್ಲಮ್ಮ ಮನೆ ಮೇಲಿಂದ ಬಿಡಕ್ ಹೋಗಿದ್ರಲ್ಲ ನಮ್ಮ ಮನೆ ಮೇಲಿಂದ ಅದಕ್ಕ ನಿಮ್ಮೆ ಕೆಸತದೆ ಅಂತನಾ ಫ್ಲಾಶ್ ಬ್ಯಾಕ್. ಫಸ್ಟ್ ನಾನು ಮಾಡ್ಬೇಕಣ್ಣ ಅತ್ತೆ ಶಿಷ್ಯ. ಮಗಳಾದ್ರೆ ಮದುವೆ ಆಯ್ತು ನಾವು ನನ್ ಮಗ ಬರ್ತಾನೆ ಓ ಬೇಡ ಬಾರೋ, ಬೇಡ ಬಾರೋ, direct ಸರ್ಕಾರಿ ತೋರಿಸ್ತಾವಳೆ. End of flashback. ಇಪ್ಪತ್ತತ್ತೆ ಬರ್ತಾವ್ರಿ ನಿಮ್ಮ ಮೇಲೆ ಜಾಗ್ರತೆ ಮಾಡ್ತಾನೆ. ನಮ್ಮೆಲ್ಲ ಕೇಸ್ ಆಗೋದ್ರೆ ಆಮೇಲೆ ನಾವೇನಮ್ಮ ಮಾಡೋದು ಅಮ್ಮ ಏನಂತಾರೆ ಏನಂತಾರೆ ಪಾಪ ಅಲ್ಲಿಂದ ಬೆಳಕ ಕಾಲೇಜ್ ಬಿಟ್ಟು ಈಗ ಕೂತಾವಣಿ ಕಾಲು ಅಲ್ಲ ನೆಡ್ಬೇಕು ನಿಂಚಕ್ ಹೊತ್ ಗಂಡಲಿಗೆ ಹೋಗಿ ಅಂತಂದ್ರೆ ನಾಗೇಶನ್ನ ಹಿಡ್ದು ಎಳೆಯೋದು ಬರೋತ್ತ ಒಳ್ಳೆ ಕತೆ ಫುಲ್ 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 ಫನ್ ಗೈಸ್ ಫುಲ್ ಚಿಲ್ ಗೈಸ್ ನಮ್ಮ ಫ್ಯಾಮಿಲಿ ಫುಲ್ ಚಿಲ್ ಇಲ್ಲಿಂದ ಇವಾಗ ನೆಕ್ಸ್ಟು ನಿರ್ಮಲ್ ಕರ್ಕೊಂಡು ಹೋಗ್ತಾನೆ ತಂಗಿನ ಅದು ತಾಲಿ ಇದೆಲ್ಲ ಬಿಚ್ಚಿಸ್ಬಿಟ್ಟು ಚೈನಿಗೆ ಫಿಟ್ ಮಾಡಿಸ್ಬೇಕು ಅದನ್ನ ಕರ್ಕೊಂಡು ಹೋಗ್ತೀನಿ ಬರ್ರಿ ತೋರಿಸ್ತೀನಿ ಅಲ್ಲಿ ಹೆಂಗೆ ನೆಕ್ಸ್ಟು ಅಂತ ಇದನ್ನ ಗಡ್ಬಿಟ್ಟು ನೆಕ್ಸ್ಟ್ ಬಿಚ್ಚಿಸ್ಕೊಂಡು ಹೋಗೋದು ಎರಡೆರಡು ಸಲ ಮದುವೆ ಅಲ್ಲ ಅದು ಬಿಚ್ಚಕ್ಕೆ ಗಟ್ಟಮ್ಮ ಇದಕ್ಕೆ ಮೂರು ಗಟ್ಟಮ್ಮ ಮುಕ್ಕಿತ ಹಾಕ್ಸ್ಕೊಂಡ್ಬಿಡೋಣ ಇವಾಗ ಒಂದು ಹಾಕ್ತೀರಾ ಇತ್ತಿರ ಕಟ್ಟು ಆದ್ರೂ ಸೈನ್ ಹಾಕಿ ಅವಾಗ ಒಂದು ಹಾಕ್ಬಿಡ ಅಕ್ಷಯಗಳು ಇವಾಗ ಹಾಕಲ್ವಾ ನೆಕ್ಸ್ಟ್ ಟೈಮ್ ಕಟ್ಟಾವಲ್ಲ ಬರೀ ಚೈನ್ ಹಾಕೋದಲ್ವಾ ಅದೇ ಇದು ಫಸ್ಟ್ನೇ ಸಲ ನಡುಗರಂತೆ ಮೂರು ದಿವಸ ಇವತ್ತು ನಡೆಯಾಗಿಲ್ವಲ್ಲ ಸಾಕು ಅಮ್ಮ ಒಂದು ಕವರ್ ತಗೊಂಬ ಒಂದೆಲ್ಲ ಹಾಕೋಣ ಒಂದು ಕವರ್ ಎಲ್ಲ ಬಾಕ್ಸ್ ತಗೊಂಬಿಡಿ ಯಾವ್ದಾನ ಒಡವೆ ಬಾಕ್ಸು ಯಾವ್ದಾನ ಉಂಗುರದ ಬಾಕ್ಸ್ ಏನೋ ತಗೊಂಡ್ಬಿಡು ಹೇಳ್ತೀನಿ ನೂರಲ್ಲೇ ಅದು ಅದಕ್ಕೆ ಫುಲ್ ಟೈಟ್ ಆಗಿಬಿಡು ಜೀವನ ಪರ್ಯಂತ ಇರಲಿ ಅಂತ ಅದು ನೀರು ಅದೇ ಇರಲ್ಲ ಯೂಸ್ ಮಾಡಿರ್ತಾರಲ್ಲ ಇಷ್ಟು ಗಟ್ಟಿಗೆ ಹಾಕೋಣ ನಮ್ಮ ಹುಡುಗ ಇದು ಬೇರೆ ಅದು ಬೇರೆ ಇದು ಬೇರೆ ಅಮ್ಮ ಇದು ಅವ್ರು ಹಾಕಿದ್ರು ಒಂದೊಂದ್ ಮೂಲ ಇಟ್ಕೊಂಡು ಕಿಲಿವು ಒಂದೊಂದೇ ಇಲ್ಲಕ್ಕ ಒಂದೊಂದು ಇದು ಅದೇ ಆ ಕಡೆ ಈ ಕಡೆ ನಮ್ಮ ಅಮ್ಮ ಅವರೆಲ್ಲ ಹೊರಟರು ಕಾರಾಗೆ ನಾನು ಬೈಕಲ್ಲಿ ಹೋಗ್ತೀನಿ ಇವಾಗ ನೆಲಮಾಲಕ್ಕೆ ಹೋಗ್ಬಿಟ್ಟು ಡ್ರೈವಿಂಗ್ ಹೋಗಿ ಅದನ್ನು ಜಾಯಿಂಟ್ ಮಾಡಿಸ್ಕೊಳ್ಬೇಕು ಅಂದರೆ ತಾಲಿಗೆ ಚೈನ್ಗೆ ಫಿಕ್ಸ್ ಮಾಡ್ಸ್ಕೊಳ್ಬೇಕು ಅದನ್ನು ಆಮೇಲೆ ಮುಂಜಿಗೆ ತೋರಿಸ್ತೀನಿ ಬರ್ರಿ ಇಷ್ಟು ಬಂದಿದ್ದಾಯ್ತು ನಾವು ಒಡವೆ ಅಂಗಡಿಗೆ ಏನ್ರಿ ಮಳೆ ಏಸಿ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದೀರಾ ಒಂದೊಂದು ಆಯ್ತು ಒಂದು ಅರ್ಧ ಕೆ ಜಿ ಚಿನ್ನ 1 ಕೆ ಜಿ ಬೆಳಿ ಬೇಕು ನಮಗೆ ಅರ್ಧ ಕೆಜಿ ಹಾಂ ಓಕೆ ಓಕೆ ಹಾಂ ದುಡ್ಡು ಬೇಡ ತಗೊಂಡೋಗಿ ಎಲ್ಲ ಮೇಡಮ್ ಹೆಂಗೆ ದುಡ್ಡಿಲ್ಲ ಅರಗಿ ಚಿನ್ನ ಕೊಡ್ತಾರೆ ನಮ್ಗೆ ಏನೇ ಬೇಡ ಎಲ್ಲ ನಿಮ್ಮ ಶ್ರೀಮತಿ ಅವರು ಬಂದಾರಾ ಹಾಂ ಯಜಮಾನ್ರು ಬಂದಿಲ್ಲ ಯಜಮಾನ್ ಒಬ್ಬ ದನ ಮೇಕೆ ಕುರಿ ಹಾಂ ಮನೇಲಿ ಸುತ್ತಿಸ್ಬೇಕು ಹೇಳೋಲ್ಲ ಫೋನ್ ಮಾಡಿ ಓನರು ಹಾಂ ಹಾಂ ಮಾಡಿದ್ರು ಮಾಡ್ಕೊಟ್ರೆ ಬಂದಿಲ್ಲ ಫುಲ್ ಸ್ಟ್ರಾಂಗ್ ಸುತ್ತ ಕೊಡಬೇಕು ಹಾಂ ಅದೇ ಮತ್ತೆ ಥರ ಅದು ಯಾವ ಥರ ಗೊಂಡೈತೆ ಅದೇ ಥರ ಗುಂಡ ಕೊಟ್ಬಿಡ್ರಿ ಮ್ಯಾಚಿಂಗ್ ಏನಾದ್ರು ಕಾಪರ್ ಹೋಗ್ರಿ ಇದು ಹಾಂ ಚಿನ್ನದ ಸುತ್ತ ಕೊಡ್ರಿ ರೀ ಇನ್ನೇ ಇರಲ್ಲ ಇರಲ್ವಾ ಇದಕ್ಕೆ ಅದನ್ನ ಹಾಕ್ಬಿಟ್ಟು ತೂರ್ದಂಗೆ ಆಗೋದು ಏನು ಮಾಡ್ತೀವಿ ಗ್ಯಾಪ್ ಇಲ್ಲ ಅದಕ್ಕೆ ಅಷ್ಟೊಂದು ಫಸ್ಟರು ಅದು ವಾಶ್ ಹಾಕೊಂಡಿರಮ್ಮ ಸವಿಬಾರ್ದು ಅಂತ ನಿಮ್ಗೆ ಗೊತ್ತಾಗಲ್ಲ ಅಳತೆ ತೋರ್ಸ್ಕೊಳಕ್ಕಲ್ಲ ಮಾಂಗಳಿ ವಾಶ್ ಹಾಕ್ತಾರೆ ಹಾಕ್ಬಿಟ್ಟು ಆಮೇಲೆ ಕಂಬಿ ಹಾಕೋದು ಸವಿಬಾರ್ದು ಅಂತ ಅವ್ರು ಎಷ್ಟು ಜೋಡಿಸಿಲ್ಲ ಸರ್ವಿಸಲ್ಲಿ ಅದು ಹೇಳ್ಕೊಡ್ತಿರ್ತಾರೆ ಹಾಂ ನಿಮ್ಗೆ ಯಾವ ಹೇಳ್ಕೊಡೋದು ಕೊಡು ಅದೇನೇನೆ ಬಿಡಮ್ಮ ತಂದ್ಕೊಡೋಣ ಯಾವಾಗ ಕರಿಕ ಎಲ್ಲ ಒಂದೇ ತಾಳಿ ಅಷ್ಟೇ ರೊಟೇಟ್ ಆಗೋರು ಇವತ್ತು ಕಾಲದ ಜನ ಆಯ್ತಾ
ಅದು ಅವ್ರಿಗೆ ಬೇಕಂತೆ ಮಣಿ ಕಟ್ರಮ್ಮ. ಅದ್ ಬೇಡ ಅಂತೆ ನಿಮ್ದು, ಅವ್ರದ್ ಬೇಕಂತೆ. ಅದೇ ನಿಮ್ದು ಬೇಡ ಅಂತೆ, ಅವ್ರ ಯಜಮಾನ್ ಕಟ್ಟಿರೋದೇ ಬೇಕಂತೆ. ನೀವ್ ಎತ್ಕೊಂಡು ಹೋಗಿಲ್ಲ, ನಾನು ನೀರಾಗ ಪೂಜೆ ಮಾಡಿ ಕಡೆ ಎಲ್ಲ ಕೊಡ್ತಾರೆ, ಏನು ಕೊಡಬೇಕು ಇಲ್ಲ ಅಂತ ಇಲ್ಲೇನ್ ಮಾಡಿದ್ರು? ಇರೋ ಇಲ್ಲಾಂದ್ರೆ ಗಿಫ್ಟ್ ಕೊಡಿ ಹೇಳ್ತೀನಿ. ಭಾರಿ ಕಮ್ಮಿ ಕೊಟ್ಟರು. ಇಲ್ಲ ಏನ್ ನೋಡ ಅಣ್ಣ ಬೆಳ್ಳಿ ಗ್ರಾಮು, ಬೆಳ್ಳಿ ಗ್ರಾಮ್ ಏನು 250? 200 ರೂಪಾಯ? ಅದೇನೋ ಕೊಡ್ಬೇಕಂತ ಕೊಡು ರಿಟರ್ನ್ ಇವಾಗ. ಮಂಜು ವಾಡಿಗೆ ಬೇಡ. ಯಾಕಂದ್ರೆ ಇನ್ನೊಂದು ಗಿರಾಕಿ ಬರ್ಬೇಕು, ಅದನ್ನ ಕೊಟ್ರೇನೆ ನಾವು ಇನ್ನೊಂದಿನ ಬರಕಾಗೋದು. ಹಂಗ ಇಸ್ಕೊಂಡು ಮಾಮೂಲಿ ನೋಡಿ ಎಮೋಷನಲ್ ಮಾಡ್ತಾರೆ. ದೀಪ ಬೆಳಗ ಮನೆಗೆ ಅಂಗಡಿಯಲ್ಲಿ ಹೇಳ್ತೀನಿ. ಆಯ್ತು ಹಂಗೇನು ಅಂತ ಯಾವಾಗ ಹಂಗಿರುತ್ತೆ ನೋಡ್ರಿ ಬೇಕಾದ್ರೆ ಹಂಗಿರುತ್ತೆ ನೋಡಿ. ಬರ್ಬೇಕು ಬೆಳ್ಳಿಯಿಂದ 200 ರೂಪಾಯಿಂದ ನೋಡಿ. 200. ಇನ್ನೂರು ಸ್ವಲ್ಪ ಎಟ್ಟಕೋಬೇಕು ಏನ ಏನನ್ ಕೊಡ್ಸ್ತಿ? ಯಾರು ನಿನಗ ನೋಡಿ ಫಸ್ಟ್ ಹೊಸ ಚಡ್ಡಿ ಅವ್ರದಾಗ ತಗೊಂಬತ್ತೀನಿ, ಒಂದ್ ಜೊತೆ ಚಡ್ಡಿ ತಗೊಂಬರ್ತೀನಿ. ಹೋಗಿರ ನಾನು ಪೂಜೆ ಸಾಮಾನು ತಗೊಂಬತ್ತೀನಿ. ಹಿಂಗ ತಾಯಿ ಗೊಲ್ಲಳ್ಳಿಯಿಂದ ಕರ್ಕೊಂಡು ಹೋಗ್ಬಿಡು, ಬೆಟ್ಟಳ್ಳಿ ಗೊಲ್ಲಳ್ಳಿ ಹೋಗ್ಬಿಡ್ರಿ. ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್. ಬಾಯ್, ಥ್ಯಾಂಕ್ ಯು ಸೋ ಮಚ್. ಗೈಸ್ ಒಂದು ಒಳ್ಳೆ ಡಿಸ್ಕೌಂಟ್ ಮಾಡಿ ಒಂದು 5,000 ಬಿಡಿಸ್ತಿ. 47,000 ಬಿಲ್ ಜಡ್ ಕೂತಿದ್ರು. ಎಕ್ಸ್ಟ್ರಾ ಒಂದು ಲಕ್ಷ್ಮೀ ತಾಳಿ ಮತ್ತೆ 2 ಗುಂಡು, ನಾವು ಎಕ್ಸ್ಟ್ರಾ 2 ಗುಂಡು ಹಾಕ್ಸಿದೋ. ಅವ್ರಿಂದ ಒಂದು ಲಕ್ಷ್ಮೀ ತಾಳಿ ತಗೊಂಡ್ರು. ಟೋಟಲ್ 47,000 ಆಯಿತು. 13,050 ಗ್ರಾಮ್ ಚಿನ್ನ, 13,400 ಗ್ರಾಮ್ ವೇಸ್ಟೇಜು ಏನೇನು ಹಾಕಿ ಚಚ್ಚಿ ಬಿಸಾಕ್ತಾರೆ ಅವರು ಹೊಡೆಯಂಡ್ರೆ ಗೊತ್ತಲ್ಲ ಮುಂಚೆನೇ. ಮುಗೀತು. ನೆಕ್ಸ್ಟ್ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲಾನ್ ಹಾಕಿತ್ತು, ಬಟ್ ಬೆಟ್ಟದ ಪ್ಲಾನ್ ಕ್ಯಾನ್ಸಲ್ ಆಯಿತು. ಅವ್ರು ಬೆಳಗ್ಗೆ ಬರ್ಬೇಕಾದ್ರೆ ನಾನ್ ವೆಜ್ ತಿಂದ್ಬಿಟ್ಟವ್ರಂತೆ. ಅದಕ್ಕೆ ಬೇಡ ಬೆಳಗ್ಗೆ ಹೋಗ್ತೀವಿ, ಅಷ್ಟೊತ್ತಿಗೆ ಎದ್ದು ಸ್ನಾನ ಮಾಡ್ಕೊಂಡು ಹೋಗ್ಬೇಕಾರೆ, ಮನೆಗೆ ಹೋಗ್ಬೇಕಾದ್ರೆ ಸ್ನಾನ ಮಾಡ್ಕೊಳ್ತೀವಲ್ಲ ಅವಾಗ ಹೋಗ್ತೀವಿ ಅಂತಂದ್ರು. ಇವಾಗ ಮನೇಲಿ ಹಾಕ್ಸೋಣ ಅಂದ್ಬಿಟ್ಟು ಅದಕ್ಕೆ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮನೆ ಕಡೆಗೆ ಹೋಗ್ಬೇಕು ಇವಾಗ ನಾನು ಅಷ್ಟೇ. ನೋಡಿಲಿ ಉಜ್ಬಾ ನೀನೇ ಕಾರ ನೀನು ಜುಮ್ಮಂತ ಹೋಗ್ಬಿಟ್ಟೆ. ನಾನೇನು ಮಾಡೋ ಮಳೆ ಬಂದು ಗಾಯ್ಸ್ ಎಂದ ಊಟೆ ನೋಡ್ರಿ. ಬೈಕಿಗೆ ಕಾರಿಗೂ ಡಿಫ್ರೆನ್ಸ್ ನೋಡ್ರಿ. ಇವ್ರು ಆರಾಮಾಗಿ ಸೇಫಾಗಿ ಬಂದ್ರು, ನನಗೆ ನಾನು ನೆನ್ಕೊಂಡ್ಬಿಟ್ಟೆ. 2 hours later. ವಾಟ್ ಈಸ್ ದಿಸ್? ಹಳ್ಳಿಯ ಮಗಳು ಮನೆಗೆ ಬಂದವ್ರು ಮಾತಾಡ್ಸ್ಬಿಟ್ಟು ಸೌಕರ್ಯ ಮಾಡೋದು ಬಿಟ್ಟು, ಅವ್ರ ಸಹಾಯ ಸೌಕರ್ಯ ನೋಡೋದು ಬಿಟ್ಟು ಏನು ಸಮಾಚಾರ ಎಲ್ಲ ಹೇಳ್ಬೇಕು. ಗಾಯ್ಸ್ ಇವತ್ತು ವಸಂತಮ್ಮನವರು ಹಳ್ಳಿಯ ಮಗಳಿಗೆ ನಾನ್ ವೆಜ್ ಮಾಡಿಸೋರಿ. ತಾಯಕ ಕೋಳಿ ಸಾರು ಮಾಡೋಳೆ, ಕಬಾಬ್ ಮಾಡೋಳೆ, ಫ್ರೈ ಮಾಡೋಳೆ, ಮತ್ತು ಇನ್ನು ಗೈಸ್ ಅವ್ರದ್ದೆಲ್ಲ ಊಟ ಆಯಿತು. ನಮ್ಮ ತಾಯಿದು, ಅವ್ರ ಯಜಮಾನದ್ದು, ಅಮ್ಮಂದು ಎಲ್ಲ ಆಯಿತು. ನಾವು ಮಾಡ್ಬೇಕಷ್ಟೇ ಇವಾಗ. ನಾನು ನಮ್ಮ ಅಪ್ಪ, ನಮ್ಮ ಅಮ್ಮ, ತನ್ವಿ ಇಷ್ಟು ಜನ ಮಾಡಬೇಕು. ಎಲ್ಲರಿಗೂ ಜಗಳ ಸಾಲ ಮನೆಗೆ, ಅದಕ್ಕೆ ನಾವು ಹೋಗ್ಕೊಂತೀವಿ. ಗೈಸ್ ಎಷ್ಟು ವಯಸ್ಸು ಆದಮೇಲೆ ಮೇಡಮ್ ಅವರು ಅಪ್ಪಂಗೆ ಅಡುಗೆ ಬಡಿಸ್ತವ್ರೆ. ನಮ್ಮ ಅಪ್ಪಂಗೆ ಅಡುಗೆ ಬಡಿಸಿ ಎಷ್ಟಾಗಿದೆ ಈಗ ಕಬಾಬ್ಗೆ ಏನೇನು ಹಾಕ್ಬಿಟ್ಟಿದ್ವಿ, ಬೆಳೆ ಎಳ್ಳು ಪಳೆ ಎಲ್ಲ ಹೊಸದಾಗಿ. ಮದ್ವೆಗೆ ನಾವು ಮೊದ್ಲಿಂದ ಅಡ್ಗೆನೇ ಮಾಡಿಲ್ಲ ನಾನು. ಇವತ್ತು ನಮ್ಮ ಮನೆಗೆ ಇವಳೇ ಗೈಸ್ ಮಾಡಿರೋದು. ಅನ್ನಾನು ತಾಯಕಂಗೆ, ತಾಯಕ ಅನ್ನಾನು ಡಿಫ್ರೆಂಟ್ ಮುದ್ದೆ. ಮೇಡಮ್ ಏನೇನು ಮಾಡಿದ್ರಿ ಮೇಡಮ್ ಸ್ಟಾರ್ಟರ್ಸು? ಚಿಕನ್ ಸಾಂಬಾರ್, ಹಾಂ, ಯಾವ ಚಿಕನ್ ಮೇಡಮ್ ಅದು? ಮೊಟ್ಟೆ ಕೋಳಿನ, ನಾಟಿ ಕೋಳಿನ? ಜುಟ್ ಕೋಳಿ, ಮೊಟ್ಟೆ ಕೋಳಿ, ಫಾರಂ ಕೋಳಿ, ಆಮೇಲೆ ಜುಟ್ ಕೋಳಿ. ಮೇಡಮ್ ನನಗೆ ಕಾಲಲ್ಲಿ ಹಾಕ್ಬಿಡಿ ಮೇಡಮ್. ತಾಳ್ರಿ ಮೇಡಮ್, ನೀವು ಕಾಲು ಹಾಕ್ರಿ ಮೇಡಮ್. ಕಾಲು ಹಾಕಿದ್ರೆ ಕೈ ನಡ್ತದಂತೆ. ಸಾಕ್ಬಿಡಿ ಮೇಡಮ್ ನನಗೆ. ಇದು ಆಮೇಲೆ ಕಬಾಬ್ ಆದಮೇಲೆ ಫ್ರೈಯಾ? ಆಯ್ತು ಮೇಡಮ್. ಚಿಕನ್ ಸಾಂಬಾರು ಇಲ್ಲಿನ ಥರ ಮಾಡಿದ್ರು ಮೇಡಮ್, ಅಲ್ಲಿನ ಥರ ಮಾಡಿದ್ರು ಮೇಡಮ್. ನಾವು ಯಾವತ್ತೂ ಚೇಂಜ್ ಆಗಲ್ಲ. ಕಾಲೆಲ್ಲ ಕಣ್ ತಿನ್ನಲ್ಲ. ಇವನಿ ಕಪ್ಪ ಅವನಿ ಕಾಲಂತ ಅವಳು ನೆಕ್ ನೋಡ್ತಾಳೆ. ಮೇಡಮ್ ಯಾವ ಸ್ಟೈಲ್ ಮೇಡಮ್ ಇದು? ನಿಮ್ಮ ಸ್ಟೈಲ ನಮ್ಮ ಸ್ಟೈಲ ಮೇಡಮ್? ನೋಡು ತಿನ್ನೋಡು ಯಾವ ಥರ ಸ್ಟೈಲ್ ಅಂತ. ಮೇಡಮ್ ನಮ್ಮ ಥರ ಸ್ಟೈಲ್ ಅನಿಸ್ತಾ ಇದೆ. ಅದು ಸಾಂಬಾರು ಕಾಲ ಚೇಂಜ್ ಆಗಿದೆ ಮೇಡಮ್. ವಸಂತಮ್ಮನ ಪುಡಿ ಚೇಂಜ್ ಆಗಿದೆ ಅಕ್ಕ. ಫ್ರೈ ಹಾಕಿ ನೋಡಿ. ಉಳಿಸಿದ್ದು ಫ್ರೈ, ಚಿಕನ್ ಫ್ರೈ ಥರ ಮಾಡವ್ರೆ. ವಸಂತಮ್ಮನವ್ರು ಮಡಿಗೆ ವಸಂತಮ್ಮ ತಿಂದ್ರೆ ನೀವು ಮೇಡಮ್ ನೀವು ತಿಂದ್ರೆ ಮೇಡಮ್? ನಾವು ತಿಂದಿ ಮೇಡಮ್. ಯಾಕೆ ಮೇಡಮ್ ಬೇಗ ಏ ಮುದ್ದೆ ತಿನ್ನಲ್ಲ ಬೇಡವಾ? ಇನ್ನೇನ್ ತಿಂತಿ ಅದಾಗ ನನ್ನ ಮಗನೇ. ಇವತ್ತು ಒಂಚೂರು ಪಾವನ ಆಯ್ತು ಕಂಡ್ರಿ ವಸಂತಮ್ಮನವ್ರೆ. ಎಲ್ಲರೂ ಇವ್ರು ತಯಾರಿ ಮಾಡ್ಕೊಟ್ಟಿರೋದಕ್ಕೆ ಹೆಂಗಸಪ್ಪ. ಇವಾಗ ಮುದ್ದೆನೂ ಮಗಳೇ ಮಾಡಿರೋದು, ಬಾಂಡೆ ಹತ್ರ ಮಗಳೇ ಮಾಡಿರೋದು. ಇನ್ನೇನು ಬೇಕು? ಮುದ್ದೆಗೆ ಅನ್ನ ಹಾಕ್ಬಿಟ್ಟಳು ತಾಯಿ. ಅವ್ರ ಮನೆ ತಿಂದೇ ತರೋದು ತಿನ್ನೋದು. ಅದಕ್ಕೆ ಆ ಥರ ಮಾಡೋಳು. ಇದು ಚೆನ್ನಾಗಿರ್ತದೆ ಗೈಸ್. ಬ್ಯಾಕ್ ಟು ಹಳೆ ವೈಬ್ ನಮ್ಮದು. ಅಡುಗೆ ಊಟ ಮಾಡೋಕ್ಕೆ ಹಿಂಗೆ ಕೂತಿದ್ದು ಫಸ್ಟ್ ಇವಳು, ಅವನು ಅವಾಗ ವಸಂತಮ್ಮ, ನನ್ನ ತಂಗಿ, ನಮ್ಮ ಅಪ್ಪ, ಆಮೇಲೆ ನಾನು ಹಿಂಗೆ ಕೂತಿದ್ದೆಲ್ಲ ಸೆಂಟ್ರಲ್ಲಿ ಇಟ್ಕೊಂಡು ರೌಂಡಿಗೆ ನೋಡಿ. ಇವತ್ತು ಇದೇ ಥರ ಎಷ್ಟೋ ದಿವಸ ಕೂತ್ಕೊಂಡಿದ್ದೀವಿ. ನಮ್ಮ ತಂಗಿ ಇವತ್ತೇನು ಯಜಮಾನರು ಬಿಟ್ಟು ತಿನ್ಬಿಟ್ಟು ಬೇಕಲ್ಲ, ಯಜಮಾನರು ಬಿಟ್ಟು ತಿನ್ಬಿಟ್ಟು ತಂಗಿನ
ಕರೆದ್ರು ಊಟಕ್ಕೆ ಕರೆದ್ರು ಇವಳಿಗೆ ಬಡಿಸ್ತಾ ಇಲ್ಲಲ್ಲ. ಹೆಂಗ ಅನ್ಸುತ್ತೆ ಮೇಡಮ್ ಇವಾಗ? ನಾವು ಹೊರಟು ಹೆಂಗಿತ್ತು ಊಟ? ಊಟ ಅಡ್ಕೆಲೆ ಬಾಯ್ ಬಾಯ್ ಸೂಪರ್. ಇಲ್ಲ ವಾಕಿಂಗ್ ಹೋಗ ಬಾಯ್ ಬಾಯ್ ಅಂತಂದ್ರೆ ಮಗೋ ಇಲ್ಲ ಹೊಟ್ಟತಾರೆ ಅಂತನಾ? ಹಂಗೇನಿಲ್ಲ ಗೈಸ್, ಎಲ್ಲ ಊಟ ಎಲ್ಲ ಆಯಿತು. ಈ ವ್ಲಾಗ್ ಇಲ್ಲಿ ಎಂಡ್ ಮಾಡೋಣ. ನಾಳೆ ಕತೆ ಗೊತ್ತಿಲ್ಲ, ನಾಳೆ ಹೋಗ್ಬಿಡ್ತಾರೆ ಅನ್ಸೋ ಜನ. ಅವ್ರ ಕೆಲಸ ಗೈಸ್ ಬಂದರೂ ಇರೋಲ್ಲ. ನನ್ನ ತಂಗಿ ಬಂದರೆ ಇರ್ಬೋದು, ಅವ್ರು ಬಂದರೆ ಬಿಸ್ನೆಸ್ ಬಿಸ್ನೆಸ್ಸಲ್ಲಿ ಹೋಗ್ಬಿಡ್ತಾರೆ. ಈ ಕೆಲಸ ಅಂತಾನೆ ಬಂದಿದ್ದು, ಅಂದರೆ ಈ ಚಪ್ರ ಇದು ಮಾಡ್ಬೇಕಲ್ಲ ಅದಕ್ಕಂತಾನೆ ಒಂದು ಮುಗಿದಿದ್ದಾಯಿತು. ಆ ತಾಳಿದು ಚೇಂಜ್ ಮಾಡಿಸಿದ್ದಾಯಿತು. ಇನ್ನು ಇನ್ನೇನು ನೆಕ್ಸ್ಟ್ ಕೆಲಸ ಇಲ್ಲ. ನಾಳೆ ಹೋಗ್ಬಿಡ್ತಾರೆ ಸೊ ಮಧ್ಯಾಹ್ನ ತನಕ ಇರ್ಬೋದು. ಮಧ್ಯಾಹ್ನ ಮೇಲೆ ಮೋಸ್ಟ್ಲಿ ಬಿಡ್ತಾರೆ. ನೋಡೋಣ ನೆಕ್ಸ್ಟ್ ವ್ಲಾಗಲ್ಲಿ ಏನೆಲ್ಲ ಆಗ್ತದೆ ಅಂತ ಮುಂದೆ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಟಾಟಾ ಬೈ ಬೈ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.